ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಟೊಮೆಟೊ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1.5 kg ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಕೊಬೇಕು. ಈ ಟೊಮೆಟೊ ಉಪ್ಪಿನಕಾಯಿಯನ್ನು ಎಲ್ಲ ಸೀಸನಲ್ಲೂ ಮಾಡ್ಕೊಬಹುದು. ಮತ್ತು ಈ ಉಪ್ಪಿನಕಾಯಿಯನ್ನು ಅನ್ನಕ್ಕೆ, ಚಪಾತಿಗೆ, ದೋಸೆ ಕೂಡ ಹಾಕೊಂಡು ತಿನ್ಬೋದು. ಈ ಟೊಮೆಟೊ ಉಪ್ಪಿನಕಾಯಿಯನ್ನು 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಸ್ವಲ್ಪನೂ ಕೂಡ ನೀರಿನಂಶ ಇಲ್ದಿದ್ದಂಗೆ ನೀಟಾಗೆಲ್ಲ ಒರೆಸ್ಕೊಬೇಕು. ನೀರಿನಂಶ ಸ್ವಲ್ಪನೂ ಕೂಡ ಇರಬಾರ್ದು. ನೀರೇನಾದ್ರೂ ಸ್ವಲ್ಪ ಇದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗೋಗುತ್ತೆ. ನೀಟಾಗಿ ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಒಂದು ಕಡಾಯಿಗೆ ಹಾಕಿ ಇಟ್ಕೊಬೇಕು. ಈ ಟೊಮೆಟೊ ಉಪ್ಪಿನಕಾಯಿಗೆ ಮೆಣಸಿನ್ಕಾಯಿ ಒಂದು 10 ರಿಂದ 15 ಬೇಕಾಗ್ತೈತೆ. ಮತ್ತು ಬೆಳ್ಳುಳ್ಳಿ ಒಂದು 2 ರಿಂದ 3 ಗಡ್ಡೆ ಬೇಕಾಗುತ್ತೆ. ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದು ಕೈ ಮುಷ್ಟಿಯಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ಹಾಕಿ ನೆನೆಹಾಕಿ ನಾನು ಎತ್ತಿಟ್ಕೊಂಡಿದ್ದೀನಿ. ಸೋಸ್ಕೊಂಡು ಎತ್ತಿಟ್ಟಿದ್ದೀನಿ. ಕಟ್ ಮಾಡ್ಕೊಂಡಿರೋ ಎಲ್ಲ ಟೊಮೆಟೊನು ಸೇರಿಸಿ ಸ್ಟವ್ ಮೇಲೆ ಇಟ್ಟು ನೀಟಾಗಿ ಬೇಯಿಸ್ಬೇಕು. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸನೂ ಹಾಕ್ಕೊಬೇಕು. ಎಷ್ಟು ಹುಣಸೆಹಣ್ಣು ಹಾಕಿದ್ದೀವೋ ಅದೇ ಅಳತೆಗೆ ಆಯಿಲ್ ಹಾಕ್ಕೊಬೇಕು. ಒಂದೊಳ್ಳೆ ಮಿಕ್ಸ್ ಮಾಡ್ತಾ ಟೊಮೆಟೊ ಗೊಜ್ಜಿಗಾಗೋವರೆಗೂ ಬೇಯಿಸ್ಕೊಳ್ತಾನೆ ಇರಬೇಕು. 15 ರಿಂದ 20 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಈ ರೆಸಿಪಿ ಮಾಡ್ತಾ ನನಗೆ ಸಿಹಿ ಕಹಿ ಚಂದ್ರು ಸರ್ ನೆನಪಾದ್ರು. ಅವರು ಪ್ರತಿಯೊಂದು ಅಡುಗೆನೂ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಊಟ ತಿನ್ನುವಾಗ ರುಚಿ ಅನುಭವಿಸ್ಕೊಂಡು ತಿಂತಾರೆ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇನ್ನೊಂದು ಕಡೆ ಸ್ಪೈಸಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ. 1 ಅಥವಾ 2 ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಮೆಂತ್ಯ ಹಾಕ್ಕೊಬೇಕು. 3 ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. 3 ಪದಾರ್ಥಗಳು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೆಂತ್ಯ ಕಾಳು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು, ಕಹಿ ಬಂದ್ಬಿಡುತ್ತೆ. 3 ಸೇರಿಸಿ ಒಂದು ಮಿಕ್ಸಿ ಜಾರ್ಗೆ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಎತ್ತಿಟ್ಕೊಬೇಕು. ಈ 3 ಸ್ಪೈಸಿ ಹಾಕೋದ್ರಿಂದ ಟೊಮೆಟೊ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಘಮ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಯೋವರೆಗೂ ಕಾದು ಅದಕ್ಕೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾನೆ ಇಂಗು ಹಾಕ್ಕೊಬೇಕು. ಇಂಗು ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಇರುತ್ತೆ. ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಇಂಗು ಹಾಕ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಕೆಡಲ್ಲ. ಒಗ್ಗರಣೆ ಎಲ್ಲ ಆದಮೇಲೆ ಅದನ್ನೊಂದು ಸೈಡ್ಗೆ ಎತ್ತಿಟ್ಕೊಬೇಕು. ಬೇಯಿಸಿದ ಟೊಮೆಟೊವನ್ನು ಲೈಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಸ್ಪೈಸಿ ಪೌಡರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಹಾಗೆ ಒಗ್ಗರಣೆ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊತಾ ಬರಬೇಕು. ಒಳ್ಳೆ ಮಿಕ್ಸ್ ಮಾಡ್ತಾ ಒಂದು 10 ನಿಮಿಷ ಬೇಯಿಸ್ಕೊಬೇಕು. ಆಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಟೊಮೆಟೊ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ. ತಣ್ಣಗಾದ ಮೇಲೆ ಗಾಜಿನ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಬೇಕು.